ಸರ್ ನನಗೆ ಅನ್ಸಕತ್ತೈತೆ ಬಿ ಜೆ ಪಿಯವ್ರ ತಲೆ ಕೆಟ್ಟೈತೆ ಅಂತ ಅನ್ಸಕತ್ತೈತೆ. ಅವ್ರಿಗೆ ಬುದ್ಧಿ ಭ್ರಮಣೆ ಆಗೈತೆ ಅಂತ ಅನ್ಸಕತ್ತೈತೆ. ಒಬ್ಬರು ದೇಶದ ಕೇಂದ್ರದ ಮಂತ್ರಿಯಾಗಿ ಕರ್ನಾಟಕದಾಗ ಅದಾರೋ ಗುಜರಾತ್ದಾಗ ಅದಾರ ಅವರು. ಗುಜರಾತ್ದಾಗ ಆಗ್ಬೋದು ಎನ್ಕೌಂಟ್ರು. ಹಿಂದೆ ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದಂಥ ಉದಾಹರಣೆಗಳು ಹಿಂದೆ ಪ್ರಸ್ತಾಪ ಮಾಡಿದ ಅದನ್ನೇನು ನೆನಪು ಮಾಡ್ಕೊಳಕತ್ತೇನ ಅವರು. ಈ ರಾಜ್ಯ ಭಾಳ ಸುಭಿಕ್ಷೆ ಇದೆ. ಈ ರಾಜ್ಯದೊಳಗೆ ಪ್ರತಿಯೊಬ್ಬ ಜನರು ಸುಭಿಕ್ಷವಾಗಿದ್ದಾರೆ. ಅದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕಿದೆ. ಯಾವಾಗಲೂ ಜಗಳಕ್ಕೆ, ಕೋಮಗಲಭೆಗೆ, ಎನ್ಕೌಂಟ್ರಿಗೆ ಇಂಥದಕ್ಕೆಲ್ಲ ಅವಕಾಶ ಕೊಡೋಲ್ಲ. ಇದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ. ಸರ್, ಈಗ ಮಾತಾಡಿದ್ದು ಅಂತ ಎಲ್ಲರೂ ಈಗಾಗಲೇ ಕಂಪ್ಲೀಟ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಆಗಿದೆ, ಮಾತಾಡಿದ್ದಾರೆ. ಸಿ ಟಿ ರವಿಯವರು ಏನು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಯಾವಕ್ಕೆ ಇವರು ಉದಾಹರಣೆಗಳಾಗ್ತಾರೆ? ಇಂಥ ಮಾತಿಗೆ ಬಿ ಜೆ ಪಿಯವ್ರು ಸಪೋರ್ಟ್ ಮಾಡ್ತಾರಲ್ಲ. ಮೊದಲು ಬಿ ಜೆ ಪಿಯ ಮಹಿಳಾ ಮೋರ್ಚಾದವರು, ವಿಶೇಷವಾಗಿ ಮಹಿಳಾ ಮೋರ್ಚಾದವರು, ಅವ್ರು ಹೋಗಿ ಅವ್ರನ್ನ ಕೇಳಬೇಕು. ಮಹಿಳೆ ಅಂದರೆ ಎಲ್ಲರೂ ಒಂದೇ ಅನ್ನೋ ಕಲ್ಪನೆಯೇ ಬೇಡ. ಇಲ್ಲಿ ನಿನಗೆ ವಿರೋಧವಾಗಿ ಮಾತಾಡೋದಿದ್ರೆ, ಮತ್ತೊಂದಿದ್ರೆ ಅದಕ್ಕೆ ಅಧಿವೇಶನದೊಳಗೆ ಅವಕಾಶ ಇದೆ, ಅದಕ್ಕೆ ಉತ್ತರ ಕೊಡ್ತೀವಿ. ಆದರೆ ಮಾತಾಡೋ ಭರಾಟೆ ಒಳಗೆ ಏನೆಲ್ಲ ಮಾತಾಡೋದ್ರಾಗ ಅರ್ಥ ಇಲ್ಲ. ಆಮೇಲೆ ಪ್ರಹ್ಲಾದ್ ಜೋಶಿಯವರು ಈ ದೇಶದ ಒಬ್ಬ ಜವಾಬ್ದಾರಿ ಸ್ಥಾನದಾಗಿರುವಂಥ ಮಂತ್ರಿಗಳು ಎನ್ಕೌಂಟ್ರ್ ಮಾಡ್ತಾರಂತ ಕೊಡ್ತಂದ್ರೆ ನಾಚಿಗೆ ಬರ್ತೈತಿ. ಹೇಳಿಕೆಯನ್ನು ಕೊಡಲಿ, ಅದು ಒಂದು ರೀತಿ ಹೇಳಿಕೆಗಳಿರಲಿ. ಆದರೆ ಸಿ ಟಿ ರವಿನ ಎನ್ಕೌಂಟ್ ಮಾಡ್ತಾರೆ, ಏನಿದೆ ಅರ್ಥ? ಎಲ್ಲಿದ್ದಾರೆ ಇವರು? ಅದು ಮಾಡೋಕ್ಕೆ ಸಾಧ್ಯತೆ ಇದೆನಾ? ಇನ್ನು ಇವರು ಆಡಳಿತ ಇದ್ದೊತ್ನಾಗ ಯಾರೋ ಬಂದು ಏನೋ ಸಂಸತ್ನೊಳಗೆ ಏನದು ಇದನ್ನು ತೊಗೊಂಡೋಗಿದ್ರು, ಹೊಗೆ ಬಾಂಬು. ಕರ್ನಾಟಕ ರಾಜ್ಯದಾಗ ಅಂಥದಕ್ಕೆ ಅವಕಾಶ ಇಲ್ಲ. ಇದು ಕಾಂಗ್ರೆಸ್ ಅಧಿಕಾರ, ಅದು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಏನಂತ ಸರ್ ನೋಡಿ ಸರ್, ಈಗ ಗಿಡಿಟು ಅದು ಬಿ ಜೆ ಪಿಯವ್ರಿಗೆ ಮಾತ್ರ ಸಾಧ್ಯ ಇಂಥದ್ದೆಲ್ಲ ಮಾಡೋಕ್ಕೆ. ಕಾಂಗ್ರೆಸ್ಸರಿಗೆ ಅದೆಲ್ಲ ಸಾಧ್ಯ ಇಲ್ಲ, ಅಂಥದ್ದಾಗಿಲ್ಲ. ಈಗ ಏನು ಮಾತಾಡಿದ್ರೆ ಅದು ವಾಸ್ತವ ಸತ್ಯ ಇದೆ. ಅದ್ರ ಬಗ್ಗೆ ಈಗಾಗಲೇ ಏನೇನು ಕಂಪ್ಲೇಂಟ್ ಆಗಿದೆ ಆ ಕಂಪ್ಲೇಂಟ್ ಯಾರಿಗೆ ಶಿಕ್ಷೆ ಆಗಬೇಕಾಗಿತ್ತು ಆಗುತ್ತೆ. ಈಗ ಸಭಾಪತಿ ಹೊರಟಿ ಅವರು ಇದ್ದಾರೆ, ಅವರೊಂದು ಹೇಳಿದ್ದಾರೆ ಇದೆಲ್ಲ ಮುಗಿದ ಅಧ್ಯಾಯ, ಆಮೇಲೆ ಪೊಲೀಸರು ಇಂಟರ್ಫಿಯರ್ ಆಗಬಾರ್ದಾಗಿತ್ತು ಅಂತೇಳಿ ನೋಡ್ರಿ, ಸಭಾಪತಿಗಳು ಭಾಳ ಗೌರವಿಸ್ತೀವಿ ನಾವು. ಅವರು ಕೆಲವೊಂದು ವಿಚಾರ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಅವರು ಸಂವಿಧಾನದ ಒಂದು ಪ್ರಮುಖವಾದ ಹುದ್ದೆಯನ್ನು ಹೊಂದಿದಂಥವ್ರು. ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಮತ್ತೊಂದು ಸಂಬಂಧ ಸಿಕ್ಕತ್ತೆ ನಾನು ಮಾತಾಡ್ತೀನಿ ಅಂತ. ಸರಿ, ಈಗ ಅದನ್ನೇ ಹೇಳಕತ್ತೀನಲ್ಲ, ಇವರು ಹೋರಾಟ ಮಾಡಕತ್ತಿದ್ರೆ ಈ ದೇಶದ, ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿದಂಗೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದೊಳಗೆ ಬಿ ಜೆ ಪಿಯವ್ರಿಗೆ ಒಂದೇ ಮಾತು ಕೇಳ್ತೀನಿ. ಅಕಸ್ಮಾತ್ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಲಿಲ್ಲ ಅಂದರೆ, ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದರೆ, ಅಮಿತ್ ಶಾ ಅವರು ಗುಜರಾತ್ನೊಳಗೆ ಗುಜ್ರಿ ಮಾರ್ತಿದ್ರು. ಮೋದಿಯವರು ಈ ದೇಶದ ಏನೋ ರೈಲ್ವೆ ಸ್ಟೇಷನ್ದಾಗ ಚಾನ ಮಾರ್ತಿದ್ರು. ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಗಾಡಿ ಕಟ್ಟಕ್ಕೆ ಹೋಗ್ತಿದ್ದ. ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನ ಇರೋದ್ರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು. ಚಾ ಮಾರೋರು ಈ ದೇಶದ ಪ್ರಧಾನಮಂತ್ರಿ ಆಗಿದೆ. ಯಾಕೆ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ. ಈ ದೇಶದೊಳಗೆ ಪ್ರತಿಯೊಬ್ಬ ಜನರು ನೆಮ್ಮದಿಯಿಂದ ಅದಾರಂದರೆ, ಕಾನೂನಿನ ವ್ಯವಸ್ಥೆ ಒಳಗೆ ಬದುಕ್ತಾರಂದರೆ, ಸಂವಿಧಾನದ ಆಧಾರದೊಳಗೆ ಬದುಕ್ತಾರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ನಾನು ಇದೆಲ್ಲ ಆದಮೇಲೆ ನನ್ನ ಬೆಳಗಾವದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು. ಇವ್ರು ಯಾರು ಫೋಟೋ ಹಿಡ್ಕೋಬೇಕಾಗಿತ್ತು?
ಸಾವರ್ಕರ್ನ ಫೋಟೋ ಹಿಡ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂತಲ್ಲಿ ಇವ್ರ ಕೈಯಾಗ ಅಂತ ನನಗೆ ಟೆನ್ಷನ್ ಆಗಿದೆ. ನಾನು ಸರಿ ಇವ್ರಿಗೆ ಬುದ್ಧಿ ಒಳ್ಳೇದು ಬುದ್ಧಿ ಕೊಟ್ಟನಲ್ಲ ಅಂತ ಅನಿಸ್ತು. ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಪ್ರೀತಿಸೋರು, ಬಾಬಾ ಸಾಹೇಬನ್ನ ಅಧೀನದೊಳಗೆ ಅವ್ರು ಬರೆದಂಥ ಸಂವಿಧಾನದೊಳಗೆ ಜೀವನ ಮಾಡೋಂಥವ್ರು ನಾವು ಅದನ್ನು ಫೋಟೋ ಹಿಡ್ಕೊಂತೀವಿ, ಅರ್ಹದೀವಿ ಕಾಂಗ್ರೆಸ್ಸಿಗರು. ಆದರೆ ಬಿ ಜೆ ಪಿಯವರು ಅರ್ಹರಿಲ್ಲ. ಬಾಬಾ ಸಾಹೇಬ್ ಇವರು ನೇರವಾಗಿ ಈ ದೇಶದ ಗೃಹ ಮಂತ್ರಿ ಏನಂತ ಹೇಳ್ಯಾರ, ಬಾಬಾ ಸಾಹೇಬ್ರ ಪಠನೆ ಮಾಡಲಾರ್ದ ದೇವರು ಪಠನೆ ಮಾಡಿದ್ರ ಎಲ್ಲರೂ ಸ್ವರ್ಗಕ್ಕೆ ಹೋಗಿದ್ರು ಅಂತ ಅಂದಾರ. ಅದಕ್ಕೆ ನಾನು ಹೇಳ್ತೀನಿ, ಬಿ ಜೆ ಪಿ ಮಿತ್ರರೆಲ್ಲರೂ ದೇವರ ಪಠನೆ ಮಾಡಿ ಓಸರು ಸ್ವರ್ಗಕ್ಕೆ ಹೋಗ್ಬಿಡಲಿ. ಅವರು ಹೇಳಿದ್ದಲ್ಲ, ದೇವರು ಪಠನೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳ್ಯಾರ. ನಾನು ಹೇಳಿಲ್ಲಪ್ಪ ಇದನ್ನು, ಅಮಿತ್ ಶಾ ಹೇಳ್ಯಾರ. ಅದಕ್ಕೆ ನಾನು ಬಿ ಜೆ ಪಿ ಮಿತ್ರಿಗೆ ಹೇಳ್ತೀನಿ, ದೇವರ ಪಠನೆ ಮಾಡಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡಲಿ. ನಾವು ಕಾಂಗ್ರೆಸ್ಸರು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಠನೆ ಮಾಡಿ ಭೂಮಿ ಮ್ಯಾಗಿರ್ತೀವಿ. ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ದು, ಅವ್ರದ್ದ ಫಾಲೋ ಮಾಡೋಣ. ಇವರೆಲ್ಲ ಈ ದೇವ್ರದ ಹೆಸರು ಹೇಳಿ ಸ್ವರ್ಗಕ್ಕೆ ಹೋಗ್ಬಿಡಲಿ, ನಾವು ಮಾತ್ರ ಭೂಮಿ ಮ್ಯಾಗಿರ್ತೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಠನೆ ಮಾಡೋರು.